ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದ್ದು ಅದನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಕೆಲವು ವ್ಯಕ್ತಿಗಳಿಂದ ರಸ್ತೆ ಗುಣಮಟ್ಟದ್ದಾಗಿದೆ ಎಂಬ ಹೇಳಿಕೆ ನೀಡಿಸಿರುವುದು ಮೂರ್ಖತನದ ಪರಮಾವಧಿಯಾಗಿದೆ ಅಂತ ಕೆಡಿಪಿ ಸದಸ್ಯ ಚೇತನ್ ಕುಮಾರ್ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನಿಗದಿತ 72 ಮೀಟರ್ ಉದ್ದಕ್ಕೆ ಬದಲಾಗಿ 55 ಮೀಟರ್ ಮಾತ್ರ ಕಾಮಗಾರಿ ನಡೆದಿದ್ದು ಅಗಲ ಹಾಗೂ ದಪ್ಪದಲ್ಲಿಯೂ ಭಾರಿ ಲೋಪವಾಗಿದೆ ಅಂತ ಹೇಳಿದರು. ಅಗತ್ಯ ಜಲ್ಲಿ ಮತ್ತು ರೋಲಿಂಗ್ ಇಲ್ಲದೆ ಕೆಲಸ ಮಾಡಲಾಗಿದೆ ಅಂತ ತಿಳಿಸಿ ಇಂತಹ ಗುಣಮಟ್ಟದ ಕಾಮಗಾರಿಗೆ ಬಿಲ್ ಪಾವತಿ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದರು. ಉತ್ತಮ ಗುಣಮಟ್ಟದ ರಸ್ತೆ ಒದಗಿಸದಿದ್ದರೆ ಪ್ರಕರಣವನ್ನು ಲೋಕಾಯುಕ್ತಕ್ಕೆ ಒಪ್ಪಿಸಬೇಕಾಗುತ್ತೆ ಅಂತ ಕೆಡಿಪಿ ಸದಸ್ಯ ಚೇತನ್ ಕುಮಾರ್ ಆಗ್ರಹಿಸಿದರು. ಇನ್ನೇನು ಬೇರೆ ಆಪ್ಷನ್ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಇನ್ನೊಂದು ಆನೆ ಬಿಡಾರದ್ದೊಂದು ಆಫೀಸ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಶಾಸಕರು ಸಭೆಯಲ್ಲಿ ಇದರಲ್ಲಿ ಸೆಷನ್ ಅಲ್ಲಿ ಮಾತಾಡಿದ್ರು. ಖಾಲಿ 40 ಲಕ್ಷ ರೂಪಾಯಿ ಸೆಷನ್ ಅಲ್ಲಿ ಮಾತಾಡಿ ಇದು ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿದ್ರು. ಇದನ್ನ ಯಾಕೆ ಮಾತಾಡ್ತಿಲ್ಲ? ಇದು ಮಾತಾಡ್ಬೇಕಲ್ಲ ಸರ್. ₹1 ₹2 ಕೆಲಸ ಆಗಿರ್ಬೋದು, ಸರ್ಕಾರದಿಂದ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇದು ಕಳಪೆ ಕಾಮಗಾರಿ ಇದೆ ಅಂತೇಳಿ ಮಾತಾಡ್ಬೋದು. ಯಾಕೆ ಮಾತಾಡ್ತಿಲ್ಲ? ಮಾತಾಡ್ಲಿ, ಇದನ್ನು ಹೇಳಿ ಈ ತರ ಕಳಪೆ ಕಾಮಗಾರಿ ಆಗ್ತಿದೆ ಅಂತೇಳಿ ಜನಗಳು ನೋಡ್ತಾರೆ. ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಯಾರನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಕಳಿಸ್ಬಿಟ್ಟು ಅಲ್ಲಿ ರೋಡಲ್ಲಿ ನಿಲ್ಸ್ಬಿಟ್ಟು ಒಂಚೂರು ಹೇಳ್ಬಿಡಪ್ಪ ಅಂತ ಅಂದಾಗ ನಾನು ಎಕ್ಸಾಂಪಲ್ ಕೊಟ್ಟೆ. ಈಗ CUM ಅಂತ ಹೇಳ್ಕೊಟ್ರು. CUM ಅಂತ ಹೇಳ್ಬಿಟ್ಟು ಊರಲ್ಲಿ ಯಾರಿಗಾರ ಒಬ್ರು ಕೇಳಿದ್ರೆ ಹೇಳ್ತಾರೆ, ಉತ್ತರ ಕೊಡೋಕ್ಕಾಗುತ್ತಾ? ಎಷ್ಟು ಮೀಟರ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ನಮಗೆ ಗೊತ್ತಾಗಲ್ಲ ಕೆಲವು ಟೈಮು ಎಷ್ಟು ಮೀಟರ್ ಇದೆ, ಎಷ್ಟು ಅಗಲ ಇದೆ, ಏನು ಅಂತೇಳಿ. ಎಸ್ಟಿಮೇಷನ್ನ ನಾವು ಯಾವತ್ತು ಇಟ್ಕೊಂಡು ನಾವು ಬ್ರೀಫ್ ಆಗಿ ನೋಡಿ ಡೆಪ್ತ್ ಆಗಿ ಸ್ಟಡಿ ಮಾಡ್ತೀವಿ, ಅವಾಗ ಮಾತ್ರ ಗೊತ್ತಾಗುತ್ತೆ ಇಷ್ಟೇ ಮೀಟರ್ ಕೊಟ್ಟಿದ್ದಾರೆ, ಇಷ್ಟೇ ಪರಿಪ್ರಮಾಣದಲ್ಲಿ ಸಿಮೆಂಟ್ಗಳನ್ನ ಹಾಕ್ಬೇಕು, ಜಲ್ಲಿ ಹಾಕ್ಬೇಕು, ಎಂಸೆಂಡ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಇವರು ರೇಷದಲ್ಲಿ ಈ ಎಸ್ಟಿಮೇಷನ್ ಪ್ರಕಾರ 12